ಸ್ವಾಗತ. ಧನ್ಯವಾದ. ಆ, ನಾವೀಗ ಗುರುಗಳ ವಿಷಯವನ್ನು ಮಾತಾಡಿ ಬಂದದಷ್ಟೇ. ಹಾಗಾಗಿ ಯಕ್ಷಗಾನದಲ್ಲಿ ನಿಮಗೆ ಬೇರೆ ಬೇರೆ ಮಜಲುಗಳಲ್ಲಿರ್ಬೋದು, ನೀವು ಯಾರನ್ನೆಲ್ಲ ಗುರುಗಳಾಗಿ ಪಡ್ಕೊಂಡಿದ್ದೀರಿ? ಓಕೆ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ತಂದೆಯವರಲ್ಲಿ ಮೊದಲ ಹೆಜ್ಜೆಗಾರಿಕೆಯನ್ನು ಅಭ್ಯಾಸ ಮಾಡಿ PUC ವಿದ್ಯಾಭ್ಯಾಸ ಕಟೀಲಿನಲ್ಲಿ ದೇವಿ ಪ್ರಸಾದ್ ಕಟೀಲು, ಶ್ರೀವತ್ಸ ಕಟೀಲು ಅವರೆಲ್ಲ, ಜೊತೆಗೆ ದೇವಿ ಪ್ರಸಾದ್ ಅವರ ಸಹೋದರರು ಲೋಕೇಶ್ ಕಟೀಲು, ರಾಜೇಶ್ ಕಟೀಲು ಅವರು ಕೂಡ ನಮಗೆ ಹೇಳಿಕೊಟ್ಟಿದ್ದಾರೆ. ಅದಾದ ಬಳಿಕ ನನಗೆ ಮದುವೆ ಆಯಿತು. 18 ವರ್ಷದಲ್ಲಿ ಮದುವೆ ಆಯಿತು. ಮದುವೆ ಆಗಿ ನನ್ನ ಡಿಗ್ರಿ ವಿದ್ಯಾಭ್ಯಾಸಕ್ಕೆ ಸೇರಿದ್ದು SDM ಕಾಲೇಜ್ ಉಜಿರೆ. ಅಲ್ಲಿ BAಗೆ ಸೇರಿದೆ ಕಲೀಲಿಕ್ಕೆ. ಆ ಸಮಯದಲ್ಲಿ ಅಲ್ಲಿ ಯಕ್ಷಗಾನ ಕೇಂದ್ರ ಅಂತ ಒಂದು ಉಂಟು. ಅಲ್ಲಿ ನಮಗೆ ಕೋಳ್ಯೂರು ಗುರುಗಳು ಇದ್ರು, ಹಿರಿಯ ಕಲಾವಿದರು. ಅವರಿಂದಲೂ ಕೂಡ ನಮಗೆ ನಾಟ್ಯ ಕಲಿಯುವಂತಹ ಯೋಗ ನಮಗೆ ಅಲ್ಲಿ ಲಭಿಸಿತು. ಆವಾಗ ನಮಗಲ್ಲಿ ಕೇಂದ್ರದ ಗುರುಗಳಾಗಿದ್ದವರು ಅರುಣ್ ಕುಮಾರ್ ಧರ್ಮಸ್ಥಳ ಅಂತ. ಅಲ್ಲಿ ನಾನು ಹೆಚ್ಚಿನ ಹೆಜ್ಜೆಗಾರಿಕೆಗಳು ಮತ್ತು ಎಲ್ಲ ರೀತಿಯ ವೇಷಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಒಂದು ಮೂಲ ಹೆಜ್ಜೆಗಾರಿಕೆಗಳನ್ನೆಲ್ಲ ಅಭ್ಯಾಸ ಮಾಡಿದೆ ಅರುಣ್ ಕುಮಾರ್ ಧರ್ಮಸ್ಥಳ ಡಿಗ್ರಿಯಲ್ಲಿ. ಅದಾದ ಬಳಿಕ ನಾನು PG ಕನ್ನಡದಲ್ಲಿ MA ಪದವಿಯನ್ನು ಪಡ್ಕೊಂಡೆ. ಅದು ಮಂಗಳೂರು ವಿಶ್ವವಿದ್ಯಾಲಯ ಕೊಣಾಜೆಯಲ್ಲಿ. ಅಲ್ಲಿ ಯಕ್ಷಗಾನ ಅಧ್ಯಯನ ಕೇಂದ್ರವೇ ಉಂಟು ಒಂದು, YKM ಅಂತ ಯಕ್ಷಗಾನದ ಅಲ್ಲಿಗೆ ಹೆಸರು, ಕೇಂದ್ರಕ್ಕೆ ಹೆಸರು ನಮ್ಮದು. ಅಲ್ಲಿ ನಮಗೆ ಸದಾಶಿವ ಶೆಟ್ಟಿಗಾರ್ ಅವರು ಬರ್ತಾ ಇದ್ರು. ಅವರಾಗ ಆಳ್ವಾಸಲ್ಲಿ ವರ್ಕ್ ಮಾಡ್ತಾ ಇದ್ರು. ಹಾಗೆ ಅಲ್ಲಿದ್ದಂತಹ ದಿವಿತ್ ಕೋಟ್ಯಾನ್, ಶರತ್, ಇವರೆಲ್ಲರೂ ನಮಗೆ ಕಲಿಸ್ಲಿಕ್ಕೆ ಬರ್ತಾ ಇದ್ರು. ಆಗ ಅಲ್ಲಿ ಬಂದು ಇನ್ನೂ ಹೆಚ್ಚಿನ ಒಡ್ಡೋಲಗದ ಕ್ರಮಗಳನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಯಿತು. ಡಿಗ್ರಿಯಲ್ಲಿ ನಾನು ಹೆಣ್ಣು ಬಣ್ಣದ ಒಡ್ಡೋಲಗವನ್ನ ಏನು ಕಲ್ತ್ನೋ, ಅದಾದ ಬಳಿಕ ಇಲ್ಲಿ PGಯಲ್ಲಿ ಹನುಮಂತಂದು ಪರಂಪರೆಯ ಹನುಮಂತನ ಒಡ್ಡೋಲಗವನ್ನು ಕಲಿತೆ. ಅದಾದ ಬಳಿಕ ರಾವಣಂದು ಕಲಿತೆ. ಹಾಗೆ ರಾಮಲಕ್ಷ್ಮಣರದ್ದು ಕಲಿತೆ, ಅಲ್ಲಿ ಹೇಗೆ ಮಾಡುವುದು ಅಂತ. ಹೀಗೆ ಒಂದೊಂದು ಪರಂಪರೆಯ ಕ್ರಮಗಳು ಒಬ್ಬೊಬ್ಬ ಗುರುಗಳಿಂದ ನನಗೆ ಲಭಿಸಿತು. ಹೀಗೆ MA ಆಗ್ತಾ ಇರುವಾಗ ನನಗೆ ಪೂರ್ಣಿಮಾ ಯತೀಶ್ರೈಯವರ ಹತ್ತಿರದ ಸಂಪರ್ಕ ಆದದ್ದು. ಮೊದಲು ಡಿಗ್ರಿ ಕಾಲೇಜಲ್ಲಿರುವಾಗ ಸ್ಪರ್ಧೆಗಳಿಗೆಲ್ಲ ಹೋಗುವಾಗ ನಾನು ಮಾಡಿದಂತಹ ವೇಷಗಳನ್ನು ನೋಡಿ ಬೆನ್ನು ತಟ್ಟಿದವರೇ ಅವರು. ನನಗಲ್ಲಿ 3 ವರ್ಷವೂ ಕೂಡ ನಾವು SDM ಲಾ ಕಾಲೇಜಿನ ಸ್ಪರ್ಧೆಗಳಿಗೆ ಬರ್ತಾ ಇದ್ವಿ. ಹಾಗೆ ಆಳ್ವಾಸಲ್ಲಿಯೂ ಸ್ಪರ್ಧೆ ಆಗಿತ್ತು 2 ವರ್ಷ. ವಿಜಯ ಕಾಲೇಜ್ ಮುಲ್ಕಿಯಲ್ಲಿ ಸ್ಪರ್ಧೆ ಆಗಿತ್ತು. ಹೆಚ್ಚಿನ ಸ್ಪರ್ಧೆಗಳಲ್ಲಿ ನಾನು ವಿಶೇಷ ವೈಯಕ್ತಿಕ ಬಹುಮಾನಗಳನ್ನು ಪಡ್ಕೊಂಡವಳು. ಹೆಣ್ಣು ಬಣ್ಣಕ್ಕೆ ಪಡ್ಕೊಂಡಿದ್ದೇನೆ, ಅದೇ ವೃತ್ರಜ್ವಾಲೆಗೆ, ಅಜಮುಖಿಗೆ, ಆಳ್ವಾಸ್ನಲ್ಲಿ ನೀಲಧ್ವಜನ ಪಾತ್ರಕ್ಕೆ. ಹೀಗೆಲ್ಲ ಬಹಳಷ್ಟು ಬಂದ ತೀರ್ಪುಗಾರರಿಂದಲೇ ಮೆಚ್ಚುಗೆಯನ್ನ ಪಡ್ಕೊಂಡು ನನಗೆ ಇನ್ನಷ್ಟು ಬೆಳೀಲಿಕ್ಕೊಂದು ಅವಕಾಶ ಅಲ್ಲಿ ಸಿಕ್ಕಿತು. ಹಾಗೆ PG ಮಾಡ್ತಾ ಇರುವಾಗ ತಂದೆಯವರ ಸ್ನೇಹಿತರಾದಂತಹ ಪಂಕಜ್ ಸವಣೂರು ಅಂತ, ಪಂಕಜ್ ಮ್ಯೂಸಿಕ್ಸ್ ಅಂತ ಬರೆದಿತ್ತು. ಬಹಳಷ್ಟು ಆಟಗಳನ್ನು ಮಾಡಿಸಿ CD-ಯಲ್ಲಿ ಕಲಾ ಆಸಕ್ತರಿಗೆ ತಲುಪುವ ಹಾಗೆ ಮಾಡುತ್ತಾ ಇದ್ರು. ಅವರು ಅವರ ಹೆಂಡತಿ ಸರಸ್ವತಿ ಅಂತ ಹೇಳಿ, ಅವರು ತೀರಿ ಹೋಗಿದ್ದಾರೆ, ಬಹಳಷ್ಟು ಒಳ್ಳೆಯ ಹೆಂಗಸು. ಅವರು ಗಂಡ ಹೆಂಡತಿ ಸೇರಿ ಒಂದು CD ಮಹಿಳಾ ಯಕ್ಷಗಾನ ಮಾಡಿದ್ರು. ಅದಕ್ಕೆ ಅವಾಗ ಹೇಳಿದ್ರು ಮಂಜುನಾಥ್ ಭಟ್ರ ಮಗಳನ್ನೊಂದು ಸೇರಿಸಿಕೊಳ್ಬೇಕು ಅಂತ ಪೂರ್ಣಿಮಕ್ಕನಲ್ಲಿ. ಹಾಗೆ ನನಗಲ್ಲಿ ಮಧು ಕೈಟಬರನ್ ಪಾತ್ರ ಸಿಕ್ಕಿತು. ಮಧು ಆಗಿದ್ರು, ನನ್ನ ಜೊತೆಗೆ ಇನ್ನೊಬ್ರು ಛಾಯಾ ಲಕ್ಷ್ಮಿ ಅಂತ ಇರಬೇಕು, ಹೌದು, ಹೆಚ್ಚಿನ ಅಂಶ ಅವರು ನಾವು ಅಲ್ಲಿ ವೇಷ ಮಾಡಿದ್ವಿ. ಆ ಬಳಿಕ ಪೂರ್ಣಿಮಕ್ಕ ಅವರ ತಂಡಕ್ಕೆ ನನ್ನನ್ನು ಸೇರಿಸಿಕೊಂಡು ಅವರ ತಂಡದಲ್ಲಿ ಒಬ್ಬಳನ್ನಾಗಿ ಮಾಡಿಸಿಕೊಂಡು ಇನ್ನಷ್ಟು ಎಲ್ಲ ರೀತಿಯ ವೇಷಗಳನ್ನು ಮಾಡುವಷ್ಟರ ಮಟ್ಟಿಗೆ ನನ್ನ ನಿರ್ದೇಶನ ಮಾಡಿ ಬೆಳೆಸಿದವರು ಪೂರ್ಣಿಮಕ್ಕ ಅಂತ ಹೇಳ್ಬೋದು. ಹೀಗೆ ಅನೇಕ ಗುರುಗಳನ್ನು ಪಡ್ಕೊಂಡವಳು. ಹಾಗೆಯೇ ನನಗೆ ತಾಳಮದ್ದಳೆ ಕ್ಷೇತ್ರದಲ್ಲಿ ಗುರುಗಳು ಅಂತ ಹೇಳಿದ್ರೆ ಹರೀಶ್ ಬಳಂತಿ ಮೊಗರು. ಅವರಿಗಿರುವಂತಹ ಒಂದು ಅಗಾಧವಾದ ಜ್ಞಾನ ಉಂಟಲ್ಲ, ಅದು ಅದ್ಭುತ. ಅವರನ್ನು ನೋಡುವಾಗ ನಮಗೆ ಏನು ಅನಿಸುವುದೇ ಇಲ್ಲ. ಅಂದ್ರೆ ಅಷ್ಟು ಸರಳ ವ್ಯಕ್ತಿತ್ವ, ಸಜ್ಜನ ವ್ಯಕ್ತಿತ್ವ. ಆದರೆ ಯಾವುದಾದ್ರು ಒಂದು ವಿಷಯವನ್ನು ನಾವು ಕೇಳಿದೆವು ಅಂತಾದ್ರೆ, ಈಗ ಇಂಥ ಪುಸ್ತಕದಲ್ಲಿ ಇಂಥ ಅಧ್ಯಾಯವನ್ನು ನೋಡು ಅಂತ ಹೇಳುವಷ್ಟರ ಮಟ್ಟಿಗೆ ಅವರಿಗೆ ಜ್ಞಾನ ಉಂಟು. ಇಂಥ ಪುಟದಲ್ಲಿ ಇಂಥ ಸಂಧಿಯಲ್ಲಿ ಎಲ್ಲ ಉಂಟು ಅಂತ ಅಷ್ಟು ಅವರಿಗೆ ಅಧ್ಯಯನ ಉಂಟು, ಅಷ್ಟು ಜ್ಞಾನ ಉಂಟು. ಪ್ರಸಂಗದ ಪದ್ಯಗಳ ಬಗ್ಗೆ ಎಲ್ಲದರ ಬಗ್ಗೆಯೂ ಮಾಹಿತಿ ಉಂಟು. ಯಾಕಂದ್ರೆ ಭಾಗವತಿಕೆಯನ್ನು ಕೂಡ ಅವರು ತಿಳ್ಕೊಂಡವರು. ಅನೇಕ ಯುವ ಮನಸ್ಸುಗಳಿಗೆ ಇವತ್ತು ಅವರು ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂತಹ ಮಾರ್ಗದರ್ಶಕರು ಅಂತ ಹೇಳ್ಬೋದು. ಹೀಗೆ ಬೇರೆ ಬೇರೆ ಮಜಲುಗಳಲ್ಲಿ ಬೇರೆ ಬೇರೆ ಗುರುಗಳನ್ನ ಪಡ್ಕೊಂಡಂತಹ ಸೌಭಾಗ್ಯಶಾಲಿ ನಾನು. ಹಾಗೆ ಈಗ ಕೊನೆಗೆ ತಾವು ಹೇಳಿದ್ದು ಹರೀಶ್ ಬಳಂತಿ ಮೊಗರ್ ಅವರ ಬಗ್ಗೆ ಹೇಳಬೇಕಾದ್ರೆ ತಾಳಮದ್ದಲೆ ಅವರಲ್ಲಿ ಕಲ್ತದ್ದು. ಹೌದು, ತಾಳಮದ್ದಲೆಯಲ್ಲಿ ಕೂಡ ತಾವು ಅರ್ಥಧಾರಿಯಾಗಿ ಕಾಣಿಸ್ಕೊಳ್ಬೇಕು ಅಂತ ಆದ್ರೆ ಆ ಕಡೆಗೆ ಒಲವು ಹೇಗೆ ಬಂತು? ನಿಮ್ಮ ಪಾತ್ರ ಪ್ರಸ್ತುತಿಗೊಂದು ಪ್ರಮುಖವಾದಂತಹ ಪ್ರೇರಣೆ ಏನು ಅಂತ? ನನಗೆ ಫಸ್ಟ್ ಆಫ್ ಆಲ್ ನನಗೆ ಮಾತಾಡೋದು ಅಂದರೆ ತುಂಬ ಇಷ್ಟ.
ಅದುವೇ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಅದಿ ನಿರೂಪಣೆ ಎಲ್ಲ ಸಣ್ಣದಿರುವಾಗ ನಾನು ಒಂದೊಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳ ಅದರಲ್ಲಿ ಮಾಡ್ತಾ ಇದ್ದೆ. ಮೊದಲು ನಾನು ಅರ್ಥ ಹೇಳಿದ್ದು ಅಂತ ಹೇಳಿದ್ರೆ 10th ಅಲ್ಲಿಯೋ PUC ಅಲ್ಲಿಯೋ ಇರುವಾಗ ಇದು ಭೀಮ ದ್ರೌಪದಿ ಸಂವಾದ ಪ್ರಸಂಗದ್ದು ಸುರುವಿನ ಒಂದು 4 ಪದ್ಯಗಳನ್ನ ಹಾಡಿದ್ದೆ. ಬೈಪಾಡಿತಾರು ಹೇಳಿಕೊಟ್ಟಿದ್ರು. ಅಲ್ಲ, ಪದ್ಯಗಳು ಮತ್ತೆದ್ದು ಹಾಡಿದ್ದು ಧರ್ಮರಾಯ ಮಾಡಿದ್ದೆ ಸುರುವಿದು. ದೊರೆತನ ಸುಡಲಿನ್ನು ಅದು ಆ ಪದ್ಯಗಳದ್ದೆಲ್ಲ. ಆವಾಗ ಎಷ್ಟು ಅಂತ ಹೇಳಿದ್ರೆ ನನಗೆ ಮಾತನಾಡ್ಲಿಕ್ಕೆ ಮನಸ್ಸುಂಟು, ಹೆದರಿಕೆ ಇಲ್ಲಿ ಮರ್ತ ಹೋಗ್ತದೆ ಅಂತ. ಪುಸ್ತಕದಲ್ಲಿ ಬರೆದಿಟ್ಟದನ್ನು ಓದಿ ಅರ್ಥ ಹೇಳಿದ್ದು ನಾನು ಸುರುವಿಗೆ. ಹಾಗೆ ಮತ್ತೆ ಶರಸೇತು ಬಂಧನದ ಹನುಮಂತ ಒಂದು ಮಾಡಿದೆ. ಆ ಬಳಿಕ ಇದು PUC ಎಲ್ಲ ಆದ್ಮೇಲೆ ಒಂದೊಂದು ವರ್ಷಕ್ಕೊಂದೊಂದೆಲ್ಲ ಮಾಡ್ತಾ ಇದ್ದೆ. ಮತ್ತೆ ಯೋಗಾಕ್ಷೇಕ ತಾಳಮದ್ಲೆ ಟೀಮ್ ಕೂಡ ಅವಾಗ ತುಂಬಾ ಇತ್ತು. ಅಂದ್ರೆ ಕಾರ್ಯಕ್ರಮಗಳನ್ನು ತುಂಬಾ ಕೊಡ್ತಾ ಇದ್ವಿ ನಾವು. ಸುಮಾರು ಕಡೆ ಹೋಗಿದ್ದೇವೆ ಕಾರ್ಯಕ್ರಮ ಕೊಡ್ಲಿಕ್ಕೆಲ್ಲ, ವೇಷ ಮಾಡಿದ್ದೇವೆ, ಅದರ ಜೊತೆಗೆ ತಾಳಮದ್ದಳೆಯಲ್ಲೂ ಹೋಗಿದ್ದೇವೆ. ಅವರು ಅರ್ಥ ಹೇಳುತ್ತಾ ಇದ್ರು. ಮದುವೆ ಆದ ಮೇಲೆಯೂ ನಾನು ಒಂದೊಂದು ಕಡೆ ಹೇಳುತ್ತಾ ಇದ್ದೆ ಅಷ್ಟೇ. ಇತ್ತೀಚೆಗೆ ಒಂದು 4-5 ವರ್ಷಗಳಿಂದ ತಾಳಮದ್ದಳೆಯಲ್ಲಿ ನಾನು ತೊಡಗಿಸಿಕೊಳ್ಳುವುದು ಬಹಳಷ್ಟು ಬದಲಾಯಿತು ಅಂತ ಹೇಳ್ಬೋದು. ಅದಕ್ಕೊಬ್ಬರು ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಯಕ್ಷಕೂಟ ಮಧ್ವ ಅಂತ ಒಂದು ಉಂಟು. ಆ ತಂಡದ ಮುಖ್ಯಸ್ಥರು ಭಾಸ್ಕರ್ ಶೆಟ್ಟಿ ಮಧ್ವ ಅಂತ. ಅವರು ನನಗೆ ಡ್ರೈವಿಂಗ್ ಸರ್. ಡ್ರೈವಿಂಗ್ ಕಲೀಲಿಕ್ಕೆ ಹೋದಾಗ ಹೀಗೆ ಯಕ್ಷಗಾನದ್ದು ಮಾತಾಡುವಾಗ ಅವರು ಸಹ ಯಕ್ಷಗಾನದ ಬಹಳಷ್ಟು ದೊಡ್ಡ ಅಭಿಮಾನಿ ಅಂತ ಗೊತ್ತಾಯ್ತು. ಅವ್ರದ್ದು ಒಂದು ಟೀಮ್ ಆಗಷ್ಟೇ ಕಟ್ಟಿದ್ರು ಅವರು, ತಾಳಮದ್ದಳೆಗಳನ್ನ ಮಾಡಬೇಕು ಅಂತೆಲ್ಲ. ನಾನು ಟೀಮ್ ಕಟ್ಟಿದ್ದಂತಹ ಸಮಯಕ್ಕಿಂತ ಸ್ವಲ್ಪ ಮೊದಲು. ಹಾಗೆ ಅವರು ಅಪಗೀರ್ ಎಂಕ್ಲ್ ನೋಟು ಕೊಂಚ ಅರ್ಥಪ ನೋಡು ಅಂತೇಳಿ ಕರೆದ್ರು. ಹಾಗೆ ಕರೆದು ಅಲ್ಲಿ ಅವರ ಕಾರ್ಯಕ್ರಮಗಳಲ್ಲಿ ಅರ್ಥ ಹೇಳಿಕ್ಕೆ ಆರಂಭಿಸಿದೆ ಮತ್ತೆ ಪುನಃ. ಇಲ್ಲಂತರ ವರ್ಷಕ್ಕೆ 1-2 ಹೀಗೆ ಹೇಳ್ತಾ ಇದ್ದದ್ದು. ಮತ್ತೆ ನಿರಂತರವಾಗಿ ಆಗಾಗ ತಿಂಗಳಿಗೆ 1-2 ಹೀಗೆ ಅವಕಾಶಗಳು ಸಿಗ್ಲಿಕ್ಕೆ ಆರಂಭ ಆಯಿತು. ಅವರು ಎಲ್ಲ ಹವ್ಯಾಸಗಳನ್ನೇ ಹಾಕಿ ಮಾಡುವಂಥದ್ದಲ್ಲ, ಒಬ್ರು ಅಥವಾ ಇಬ್ರು ಪ್ರಸಿದ್ಧರನ್ನು ಹಾಕಿಕೊಂಡು ನಮ್ಮನ್ನು ಹವ್ಯಾಸಗಳನ್ನು ಸೇರಿಸಿಕೊಂಡು ಪ್ರದರ್ಶನವನ್ನ ನೀಡುತ್ತಾ ಇದ್ರು, ಬೇರೆ ಬೇರೆ ಕಡೆ ಆಯೋಜಿಸಿಕೊಂಡು. ಹಾಗೆ ಬಹಳಷ್ಟು ಹಿರಿಯ ಅನುಭವಿಗಳ ಜೊತೆಗೆ ನನಗೆ ತಾಳಮದ್ದಳೆಯಲ್ಲಿ ಕೂತ್ಕೊಳ್ಳುವಂತಹ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅವರನ್ನು ನಾನು ತಾಳಮದ್ದಳೆಯಲ್ಲಿ ಇವತ್ತು ಒಂದು 4 ಸಾಲು ಮಾತಾಡ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಕೂಡ ಬಹಳಷ್ಟು ಮುಖ್ಯರೇ ಆಗ್ತಾರೆ. ಭಾಸ್ಕರ್ ಶೆಟ್ಟಿ ಮಧ್ವ ಅಂತ ಅನೇಕ ಹಿರಿಯರು, ಶಂಭು ಶರ್ಮರಿಂದ ಹಿಡಿದು ರಾಧಾಕೃಷ್ಣ ಕಲ್ಚಾರ್ ಅವರ ಎದುರಲ್ಲೂ ಒಂದೇನೋ ಹೇಳಿದ್ದೇನೆ ಅಷ್ಟೇ. ಹರೀಶ್ ಬಳಂತಿ ಮೊಗರು, ಪವನ್ ಕಿರಣಕೆರೆ, ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಯಕ್ಷಶ್ರೀಹರಿ ಬಳಗದ ಸಹಕಾರದಿಂದ ವಾಸುದೇವರಂಗ ಭಟ್, ಸುಣ್ಣಂಬಳ ವಿಶ್ವೇಶ್ವರ ಭಟ್. ದೊಡ್ಡ ಅವರೊಟ್ಟಿಗೆ ನಾನು ಅರ್ಥ ಹೇಳಿದವಳು ಅಂತ ಹಾಗೆ ಹೇಳಿಕೊಳ್ಳುವುದಲ್ಲ, ಅವರೊಟ್ಟಿಗೂ ಅರ್ಥ ಹೇಳುವಂತ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ. ಹೀಗೆ ಅನೇಕ, ಸದಾಶಿವಾಳ್ವ ತಲಪಾಡಿ, ಅವರ ಕೋಟಿ ಚೆನ್ನಯಕ್ಕೆ ಇತ್ತೀಚೆಗೆ ಅಷ್ಟೊಂದು ತುಳುವಿನಲ್ಲಿ ಕಿನ್ನಿದಾರು ಮಾಡಿದೆ. ಎಲ್ಲ ವಿಶೇಷ ಹೊಸ ಅನುಭವಗಳೇ ನನಗೆ. ಅವರದ್ದು ಪ್ರೋತ್ಸಾಹ, ಹಿರಿಯ ಕಲಾವಿದರು, ಮತ್ತೆ ನಮಗೆ ಅವಕಾಶ ಕೊಡುವವರನ್ನು ನಾವು ಖಂಡಿತ ಮರೆಯಬಾರದು. ಹಾಗಾಗಿ ನನಗೆ ಬಹಳಷ್ಟು ಕಡೆಗಳಲ್ಲಿ ಹೀಗೆ ವೇದಿಕೆಗಳಲ್ಲಿ ಅವಕಾಶ ಒಂದು ಒದಗಿ ಬಂತು. ಹವ್ಯಾಸಿ ಕೂಟಗಳಿಗೆ ಹೀಗೆ ಕರೆದ ಕಡೆಗೆಲ್ಲ ತಾಳಮದ್ದಳೆಗೆ ಹೋಗ್ತೇನೆ, ಯಕ್ಷಗಾನಕ್ಕೆ ಹೋಗುವಾಗ ತಾಳಮದ್ದಳೆಗೂ ಹೋಗ್ತೇನೆ. ಹೀಗೆ ಅದರಲ್ಲಿ ಇನ್ನಷ್ಟು ಬೆಳೀಬೇಕು ಅಂತ ಹೇಳುವಂತಹ ಒಂದು ಸಣ್ಣ ಆಸೆ, ಹಂಬಲ ಉಂಟು ಮನಸ್ಸಲ್ಲಿ. ಹಾಗೆ ಆ ಲೆಕ್ಕದಲ್ಲಿ ನಾವೇನಾದ್ರೂ ನೋಡಿದ್ರೆ ನೀವು ಮದುವೆ ಆದ ಬಳಿಕ ಎಲ್ಲಿ ಕೂಡ ಯಕ್ಷಗಾನದಿಂದ ದೂರ ಉಳಿದವರಲ್ಲ. ಖಂಡಿತ. ತಾವು ಉಪನ್ಯಾಸಕ್ಕಿಯೂ ಹೌದು, ಒಂದು ಕಡೆಯಲ್ಲಿ ಮನೆಯನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕು, ತಾವು ತಾಯಿ ಕೂಡ ಹೌದು. ಈಗ ಅದ್ರ ಜೊತೆಗೆ ಈಗ ಯಕ್ಷಗಾನದ ವೇಷಧಾರಿ, ಅರ್ಥಧಾರಿ ಹಾಗೂ ನಾಟ್ಯಗುರುಗಳು ಕೂಡ ಆಗಿದ್ದೀರಿ. ಇದೆಲ್ಲವನ್ನ ಒಟ್ಟಿಗೆ ಏನಾದರೂ ಸಂಭಾಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮನೆಯವರ ಸಹಕಾರ ಕೇಳುವಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ಮನೆಯವರು ನಿಮ್ಗೆ ಯಾವ ರೀತಿ ಎಲ್ಲ ಸಹಕಾರ ಕೊಟ್ಟುಕೊಂಡು ಬಂದಿದ್ದಾರೆ? ಖಂಡಿತ. ಇದರಲ್ಲಿ ನಾನು ಒಬ್ಬಳೇ ಅಂತ ಎಂತ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮನೆಯವರು, ನನ್ನ ಯಜಮಾನರು ಮಿಥುನ್ ರಾಜ್ ನಾವಡ ಅಂತ. ಅಪ್ಪನ ಹೆಸರು ಆಲ್ರೆಡಿ ನೀವು ಹೇಳಿದ್ರಿ, ಬೆಳ್ಳಾರಿ ಮಂಜುನಾಥ್ ಭಟ್. ಅಮ್ಮ ಅದಿತಿ ಎಂ ಭಟ್ ಅಂತ. ನನ್ನ ಮಾವ ಗಣೇಶ್ ನಾವಡ ಅಂತ, ಅತ್ತೆ ಜಯಮಾಲ ನಾವಡ ಅಂತ. ಎಲ್ಲರ ಸಹಕಾರ ಜೊತೆಗೆ ತಮ್ಮಂದ್ರು ಮೈದುನ, ಎಲ್ಲರ ಪ್ರೋತ್ಸಾಹ ನನಗೆ ಯಕ್ಷಗಾನದಲ್ಲಿ ಬೆಳೀಲಿಕ್ಕೆ ಖಂಡಿತವಾಗಿಯೂ ಉಂಟು. ಮುಖ್ಯ ಕಾರಣರು ನನ್ನ ಯಜಮಾನರೇ. ಅದನ್ನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೀನಿ. ಯಾಕಂದ್ರೆ ಮದುವೆ ಅಂತಾದ ಬಳಿಕ ಅನೇಕರದ್ದು ಯಾವುದೇ ಕಲಾಸಕ್ತಿಯ ಜೀವನಗಳು ಕುಂಠಿತ ಆಗ್ತದೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಎಲ್ಲರಿಗೂ ಅವಕಾಶಗಳು ಸಿಗುವುದಿಲ್ಲ. ನನ್ನದು ಹೆಚ್ಚಾದ್ದು ಮದುವೆ ಆದ ಮೇಲೆ, ತೊಡಗಿಸಿಕೊಳ್ಳುವಿಕೆ ಹೆಚ್ಚಾದ. ಯಾಕಂದ್ರೆ ಅವರ ಪ್ರೋತ್ಸಾಹ, ಅದರಿಂದಾಗಿ ನಾನು ಇವತ್ತು ಎಲ್ಲದರಲ್ಲೂ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅತ್ಲಾಗಿಂದ ವೃತ್ತಿಯನ್ನು, ಇನ್ನೊಂದು ಬದಿಯಿಂದ ಮನೆಯನ್ನು, ಮಗುವನ್ನು. ಯಾಕಂದ್ರೆ ಅವರು ಮನೆಯಲ್ಲಿ ನಿಭಾಯಿಸ್ಬೇಕಲ್ಲ, ನಾನೊಬ್ಬಳೇ
ಹೀಗೆ ಹೋಗುವಾಗ ಅನೇಕರು ಹೇಳಿದ್ದುಂಟು, ಇವಳೆಂತ ಊರೂರು ತಿರುಗ್ತಾ ಇರ್ತಾಳೆ, ಯಾವ್ಯಾವ ಹೊತ್ತಿಗೆ ಬರ್ತಾಳೆ, ಇವಳೆಂತ ಮಾಡ್ತಾಳೆ. ಈಗಲೂ ಮಗುವಿನ ವಿಷಯಕ್ಕೂ ಕೂಡ ನಾನೇನು ವ್ಯವಸ್ಥೆ ಮಾಡದೆ ಮಗುವನ್ನು ನೋಡಿಕೊಳ್ಳಿಕ್ಕೆ ಇದು ಮಾಡದೆ ಬರುವವಳು ಅಂತಲ್ಲ, ಹೇಳ್ತಾರೆ ಅವಳು ಬಿಟ್ಟು ಹೋಗ್ತಾಳೆ ಅದು ಇದು ಅಂತ. ಯಾಕಂದ್ರೆ ಈಗ ವೃತ್ತಿ, ಈಗ ಗೌರ್ಮೆಂಟ್ ಜಾಬಿಗೆಲ್ಲ ಹೋಗುವವರು ಕೆಲಸ ಬಿಟ್ಟು ಮನೆಯಲ್ಲಿ ನೋಡ್ಕೊಂಡು ಕೂತ್ಕೊಳ್ತಾರೆ. ಯಾಕಂದ್ರೆ ಜೀವನವೂ ಬೇಕಲ್ಲ, ನಮ್ಮ ಆಸಕ್ತಿಗಳು ಬೇಕಲ್ಲ, ಎಲ್ಲವನ್ನು ನಿಭಾಯಿಸಬೇಕು. ಅದರ ಅರ್ಥ ನಾವು ಮನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದೇವೆ ಅಂತಲ್ಲ, ಅದನ್ನ ಹೇಗೆ ನಿಭಾಯಿಸ್ತೇವೆ ಅಂತ ಹೇಳುವುದೇ ಬಹಳ ಮುಖ್ಯ ಆಗ್ತದೆ. ಹೀಗೆ ನಮ್ಮ ಮನೆಯವರ ಸಂಪೂರ್ಣ ಸಹಕಾರ ಬೆಂಬಲದಿಂದ ಎಲ್ಲದರಲ್ಲೂ ಹೋಗು, ಭಾಗವಹಿಸು, ಅವಕಾಶಗಳನ್ನು ಬಿಡಬೇಡ ಅಂತ ಯಾರು ಹೇಳ್ತಾರೆ? ಹಾಗೆ ಅಷ್ಟು ನನ್ನನ್ನ ಬೆಂಬಲ ಕೊಟ್ಟು ಬೆಳೆಸ್ತಾ ಇರುವವರು ಅವರು. ಮಿಥುನ್ ರಾಜ್ ನಾವುಡ್ ಅಂತ, ಅವರು ಕಾರಿಂಜೇಶ್ವರ ದೇವಸ್ಥಾನದ ಅರ್ಚಕರು. ಇಷ್ಟೆಲ್ಲ ಈಗ ತಾವು ಭಾಗವಹಿಸಬೇಕು ಅಂತ ಆದರೆ ಕೇವಲ ಭಾಗವಹಿಸುವುದು ಮಾತ್ರ ಅಲ್ಲ, ಸಂಘಟಕರಾಗಿ ಕೂಡ ತಾವು ಹಿಂದೆ ಉಳಿದವರಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೂಡ ತಾವು ಸಕ್ರಿಯರಾಗಿದ್ದೀರಿ. ಅದೇ ರೀತಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ತಾವು ಆಯೋಜನೆ ಮಾಡಿದ್ದೀರಿ. ಅದರ ನಡುವಲ್ಲಿ ಒಂದು ಮುಖ್ಯವಾಗಿ ನಾವು ಕಾಣುವಂಥದ್ದು ಏನಂತ ಹೇಳಿದ್ರೆ, ಕಳೆದ ಬಾರಿ ಯಕ್ಷಸುಮತಿ ಹೇಳುವಂತ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಕೂಡ ತಾವು ಹಮ್ಮಿಕೊಂಡವರು. ಹಾಗಾಗಿ ಒಬ್ಬ ಸಂಘಟಕರಾಗಿ ಯಕ್ಷಗಾನದಲ್ಲಿ ತಮ್ಮ ಅನುಭವ ಹೇಗಿದೆ, ಅದೇ ರೀತಿ ಯಕ್ಷಸುಮತಿ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕಾಗುತ್ತೆ. ಖಂಡಿತ. ಸಂಘಟನೆ ಬಹಳಷ್ಟು ಕಷ್ಟ. ನಿರ್ದೇಶನ ಆದ್ರೂ ಮಾಡಿಬಿಡ್ತೇವೆ ನಾವು, ಯಾಕಂದ್ರೆ ಅಲ್ಲಿ ನಮಗೆ ಇದು ಹೆಚ್ಚಾಗಿ ಕೈಯಿಂದ ದುಡ್ಡು ಹೋಗುದೇ ಜಾಸ್ತಿ ಸಂಘಟನೆ ಅಂತ ಆಗುವಾಗ. ಕರೆದ ಕಲಾವಿದರಿಗೆ ಅವರಿಗೆ ನಾವು ಏನು ಕೊಡದೆ ಅಂತ ಕಳುಹಿಸ್ಲಿಕ್ಕೆ ಆಗುವುದಿಲ್ಲ. ಹಾಗೆಂತ ಎಲ್ಲರಿಗೂ ತುಂಬಾ ಕೊಡುವಷ್ಟು ನಮ್ಮಲ್ಲಿ ಇಲ್ಲ, ಯಾಕಂದ್ರೆ ನಾವು ತೀರಾ ಹಳ್ಳಿ ಪ್ರದೇಶದಲ್ಲಿ ಇರುವವರು. ಅಲ್ಲಿ ಇದ್ದಷ್ಟು ನಾವು ಸಂಪನ್ಮೂಲಗಳನ್ನ ಬಳಸಿಕೊಂಡು ಕಾರ್ಯಕ್ರಮಗಳನ್ನ, ಅನೇಕ ತಾಳಮದ್ದಳೆಗಳನ್ನ ಆಯೋಜನೆ ಮಾಡಿದೆ, ಕೆಲವು ಹವ್ಯಾಸಿ ಕೂಟಗಳನ್ನು ಕೂಡ. ಹೆಚ್ಚಾಗಿ ಈಗ ನಾವು ಎಷ್ಟು ಅಂತ ಹೇಳಿದ್ರೆ ಯಕ್ಷಕೂಟ ಮಧ್ವ ಮತ್ತು ಯಕ್ಷಭಾಸ್ಯಂ ಕಾರಿಂಜ ಒಂದೇ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮ ಕಾರ್ಯಕ್ರಮಗಳು ಸೆಟ್ ಮಾಡಿಕೊಂಡು ನಾವು ಮುಂದೆ ಹೋಗುವಂಥದ್ದು. ಅಷ್ಟು ಆ ಎರಡು ತಂಡಗಳು ಕಾರಿಂಜದಲ್ಲಿ ಕಾರಿಂಜೇಶ್ವರನ ಅನುಗ್ರಹದಿಂದ ಮುಂದೆ ಹೋಗುವುದಕ್ಕೆ ಪ್ರಯತ್ನಿಸ್ತಾ ಇವೆ, ಅಂಬೆಗಾಲಿಡುತ್ತಾ ಇವೆ. ಕೆಲವು ಯಕ್ಷಗಾನಗಳನ್ನು ಕೂಡ ಸಂಘಟನೆ ಮಾಡಿದೆ. ಸಂಘಟಕರ ಕಷ್ಟ ಅದು ಸಂಘಟನೆ ಮಾಡಿದಾಗಲೇ ಗೊತ್ತಾಗುವಂಥದ್ದು. ಎಲ್ಲ ವ್ಯವಸ್ಥೆಗಳಿಂದ ಹಿಡಿದು ಅತ್ಲಾಗೆ ಒಂದು ಹೊತ್ತಿಗೆ ಏನಾದ್ರೂ ಚಾ ತಿಂಡಿ ಬರ್ಲಿಲ್ಲ ಅಂತಂದ್ರೂ ನಾವೇ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ವ್ಯವಸ್ಥೆಗಳು ಎಲ್ಲ ಕಡೆ ಒಂದೇ ಇರ್ತದೆ ಅಂತಲ್ಲ. ಮತ್ತೆ ಯಕ್ಷಸುಮತಿ ಕಾರ್ಯಕ್ರಮ ಅದು ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅಂತ, ಗೋವಿಂದ ವಂಡಾರು ಅಂತ ಬಡಗಿನ ಪ್ರಸಿದ್ಧ ಸ್ತ್ರೀ ವೇಷಧಾರಿ ಅವರು ಮತ್ತು ಶುಭಾಶಯ ಜೈನ್ ಅವರ ಒಂದು ನೇತೃತ್ವದಲ್ಲಿರುವಂತಹ ಒಂದು ಸಂಸ್ಥೆ, ಅವರು ನನ್ನನ್ನು ಸಂಪರ್ಕಿಸಿದ್ರು. ಅವರ ಒಂದು ಪತ್ರಿಕೆಗೆ ನಾನು ಲೇಖನ ಬರೀತಾ ಇದ್ದೆ. ಹಾಗೆ ಸಂಪರ್ಕಿಸಿದಾಗ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮನಸ್ಸುಂಟು, ಅದನ್ನು ಮಾಡುವ ಬಗ್ಗೆ ಹೇಗೆ ಯೋಜನೆಗಳನ್ನೆಲ್ಲ ಹೇಗೆ ಉಂಟು ಅಂತ ಅವರು ಹೇಳಿದ್ರು. ಹಾಗೆ ನಾನು ಕೂಡ ಆಸಕ್ತಿಯಲ್ಲಿ ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟದ್ದು ನನಗೂ ಆಸಕ್ತಿ ಇತ್ತು. ನಾನು ತೊಡಗಿಸಿಕೊಳ್ಳುವುದಕ್ಕೆ ಹೊರಟೆ. ಹಾಗೆ ಹೊರಟಾಗ ಅದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡುವ ಅಂತ ಆಯಿತು. ಅದಕ್ಕೆ ಬಹಳಷ್ಟು ಅವರ ಜೊತೆಯಲ್ಲಿ ಸೇರಿ ನಾವಿಬ್ರು ಶ್ರಮ ಹಾಕಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳನ್ನ ಸೇರಿಸಿಕೊಂಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಅದು ಇಡೀ ಒಂದು ದಿವಸದ ಕಾರ್ಯಕ್ರಮ, ಸ್ಪರ್ಧೆಗಳನ್ನ ಕೆಲವು ಎಲ್ಲ ಆ ಇಡೀ ದಿವಸದ ಕಾರ್ಯಕ್ರಮ ಮಹಿಳಾ ಕಲಾವಿದರಿಗಾಗಿ ಮೀಸಲು ಅಂತ ಹೇಳುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದು ಮಾಡಿದಂತಹದ್ದು. ಅದರ ಪ್ರಚಾರ ನಮ್ಮಿಂದ ಆದಷ್ಟು ನಾವು ಕೊಟ್ಟಿದ್ದೇವೆ, ಆದ್ರೂ ಅನೇಕರಿಗೆ ತಲುಪಲಿಲ್ಲ ಅಂತ ಮತ್ತೆ ಅದು ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಬರ್ತದಲ್ಲ, ನಮ್ಮನ್ನು ಕರೀಲಿಲ್ಲ ಅಂತ ಅನೇಕ ಹಿರಿಯ ಕಲಾವಿದರಿಂದಲೂ ಬಂದಿದೆ, ಅದಕ್ಕೆ ಅನೇಕರಿಂದ ಬಂದಿದೆ. ಆದ್ರೆ ನಾವು ನಮ್ಮಿಂದ ಆದಷ್ಟು ಮಟ್ಟಿಗೆ ಪ್ರಯತ್ನಿಸ್ತಾ ಅದನ್ನೊಂದು ಮಹಿಳಾ ಯಕ್ಷಗಾನದ ಬಗ್ಗೆ ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಶುಭಾಶಯ ಜೈನ್ ಅವರ ಮುಖ್ಯ ಗುರಿ ಇದ್ದದ್ದೇ ಅದು. ಮಹಿಳಾ ಯಕ್ಷಗಾನದ ಒಂದು ಎಲ್ಲರಿಗೂ ತಿಳಿಬೇಕು ಮುಂದಿನವರಿಗೆ ಅಂತ. ಅವರು ಕೂಡ ಪ್ರಸಂಗಕರ್ತರು ಕೂಡ, ಅನೇಕ ಪ್ರಸಂಗಗಳನ್ನು ಕೂಡ ಬರೆದಿದ್ದಾರೆ. ಹಾಗೆ ಅವರ ಒಂದು ಆಸ್ಥೆಯಿಂದ ನಾನು ಅವರ ಜೊತೆಯಲ್ಲಿ ಸೇರಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಒಂದು ಮಟ್ಟಿಗೆ ಬಹಳಷ್ಟು ಯಶಸ್ಸನ್ನು ಕೂಡ ಕಾರ್ಯಕ್ರಮ ಗಳಿಸಿದೆ. ತಾವು ಆಗ ಹೇಳ್ಬೇಕಾದ್ರೆ ಡಾಕ್ಯುಮೆಂಟೇಶನ್ ಅಂತ ಹೇಳಿದ್ರಿ. ಹೌದು, ಹಿಂದೆ ಹೇಗಿತ್ತು ಇದು ಮುಂದೆ ಹೇಗೆ ಬರ್ತದೆ ಹೇಳುವಂಥದ್ದೆಲ್ಲ ಆ ಡಾಕ್ಯುಮೆಂಟೇಶನ್ ಒಂದು ಭಾಗ ಆಗ್ತದೆ. ಇದನ್ನೆಲ್ಲ ಮಾಡ್ಲಿಕ್ಕೆ ನಮಗೆ ಸಂಶೋಧನೆ ಕೂಡ ಅಗತ್ಯ ಆಗ್ತದೆ. ಖಂಡಿತ. ಈಗ ಸಂಶೋಧನೆ ವಿಷಯಕ್ಕೆ ಬಂದ್ರೆ, ನಿಮ್ಮ ಪ್ರಾಯದ ಏನು ಕಲಾವಿದರಿದ್ದಾರೋ ಅವರಲ್ಲಿ ಅಥವಾ ಒಟ್ಟಂದದಲ್ಲಿ ಈಗ ಒಂದು ಕಲೆಯ ಬಗ್ಗೆ ಸಂಶೋಧನೆ ಹೇಳುವಂಥದ್ದು ಬಹಳಷ್ಟು ಹಿಂದೆ ಬಂದಿದೆ. ತಮಗಿಂತ ಸ್ವಲ್ಪ ಏನಾದರೂ ಹಿರಿಯರನ್ನು ನೋಡಿದರೆ ಕೃಷ್ಣ ಪ್ರಕಾಶ್ ಉಳಿತಾರಂಥವರು ಸಂಶೋಧನೆಯಲ್ಲಿ ಬಹಳ ಎತ್ತಿದ ಕೈಯವರು. ಈಗ ತಮ್ಮ ಪ್ರಾಯದಲ್ಲಿ ನೋಡಬೇಕು ಅಂತಾದರೆ ಸಂಶೋಧನೆ ಮಾಡುವವರು ಬಹಳಷ್ಟು ಕಡಿಮೆ ಇದ್ದಾರೆ. ಒಬ್ಬ ಕಲಾವಿದನಿಗೆ ಸಂಶೋಧನೆ ಮಾಡುವಂಥದ್ದು ಎಷ್ಟು ಅಗತ್ಯ ಮತ್ತು ಅದು ಕಲೆಗೆ ಕೂಡ ಯಾವ ರೀತಿ ಪೂರಕ ಅಂತ?
ಖಂಡಿತ ನಾವು ಯಕ್ಷಗಾನವನ್ನ ಉಳಿಸುವ ಬಗ್ಗೆ ಮತ್ತು ಬೆಳೆಸುವ ಬಗ್ಗೆ ಬಹಳಷ್ಟು ಮಾತಾಡುತ್ತೇವೆ. ಆದರೆ ಅದು ಅದರ ಆಸಕ್ತಿ ಎಷ್ಟರ ಮಟ್ಟಿಗೆ ಸೀಮಿತ ಆಗಿದೆ ಅಂತ ಹೇಳಿದ್ರೆ, ಒಂದು ಪ್ರದರ್ಶನ, ಒಂದು ರಂಗಸ್ಥಳ, ಒಂದು ಚೌಕಿ, ಒಂದು ಕಲಾವಿದ, ಒಂದು 50-100 ದಿಗಿಣ ಅಷ್ಟೇ. ಆದ್ರೆ ಹಾಗಾಗಬಾರ್ದು. ಪದ್ಯಕ್ಕೆ ಅಂದ್ರೆ ಇದೆ, ಭಾಗವತರಿಗೆ ಕೆಲವು ಅಭಿಮಾನಿಗಳು ಇರ್ತಾರೆ ಅಷ್ಟೇ. ಆದ್ರೆ ಯಕ್ಷಗಾನವನ್ನು ಅಷ್ಟರಿಂದ ಮಾತ್ರ ನಾವು ಮುಂದಕ್ಕೆ ಕೊಂಡು ಹೋಗ್ಲಿಕ್ಕೆ, ಮುಂದಿನ ಪೀಳಿಗೆಗೆ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೇಗಿತ್ತು ಅಂತ ಹೇಳಲಿಕ್ಕೆ, ಅದರ ಬೆಳವಣಿಗೆ ಹೇಗೆ ಆಯಿತು, ಹಿರಿಯರು ಎಷ್ಟು ಕಷ್ಟಪಟ್ಟು ಬಂದ್ರು, ಅದನ್ನ ಅದರ ಬಗ್ಗೆ ವಿಚಾರಗಳು ಗೊತ್ತಿರಬೇಕಲ್ಲ. ಸಂಶೋಧನೆ ಬೇಕು, ಅಧ್ಯಯನವೂ ಬೇಕು. ಅದರ ಬಗ್ಗೆ ಮಾತಾಡಬೇಕು ಅಂತಾದ್ರೆ ನಾವು ಖಂಡಿತ ಅದರಲ್ಲಿ ಒಂದು ಚೂರಾದ್ರೂ ಆಸಕ್ತಿ ಬೇಕು. ಆಟ ನೋಡುವುದಕ್ಕೂ ಲಿಟ್ರೇಚರ್ ವಿಚಾರಗಳನ್ನ ಕಲಿಯುವುದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಆಸಕ್ತಿ ಮುಖ್ಯ. ಈಗಿನ ಯುವ ಪೀಳಿಗೆ ಅದಕ್ಕೆ ತೊಡಗಿಸಿಕೊಳ್ಳಬೇಕಾದ್ದು ಬಹಳ ಮುಖ್ಯ. ಯಾಕಂದ್ರೆ ನಾವು ಸೋಲುವಂಥದ್ದೇ ಅದರಲ್ಲಿ. ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಇರುವುದಿಲ್ಲ. ಇಂಥದ್ದಾಗಿದೆ, ಇಂಥದ್ದಿತ್ತು ಅಂತ ಹೇಳುತ್ತೇವೆ ಅಷ್ಟೇ. ಈಗ ಹಿಂದಿನ ಒಂದು ಬಹಳ ಅದ್ಭುತ ಅದೆಷ್ಟೋ ಪ್ರದರ್ಶನಗಳ ಬಗ್ಗೆ ಅನೇಕ ಹಿರಿಯ ಕಲಾವಿದರ ಮಾತುಗಳಲ್ಲಿ ನಾವು ತಿಳಿಯಲಿಕ್ಕಾಗ್ತದೆ. ಆದ್ರೆ ನಮಗೆ ಹೇಗೆ ಗೊತ್ತು? ಮಾತಲ್ಲಿ ಮಾತ್ರ. ಅದಕ್ಕೆ ಎಂತ ಪ್ರೂಫ್? ಯಾಕಂದ್ರೆ ಮೊದಲು ಎಂತ ವ್ಯವಸ್ಥೆ ಇರಲಿಲ್ಲ, ಈಗ ಉಂಟಲ್ಲ. ಅದನ್ನ ನಾವು ಬೇಕಾದ ಹಾಗೆ ಈಗ ಬಳಸಿಕೊಳ್ಳಬಹುದಲ್ಲ. ಆದ್ರೆ ಈಗ ಅದನ್ನ ಮಿಸ್ಯೂಸ್ ಮಾಡಿಕೊಳ್ಳುವಂಥದ್ದೇ ಜಾಸ್ತಿ ಆಗಿದೆ ಅಂತ. ಯಾಕಂದ್ರೆ ಒಂದು ವೇಷ ಮಾಡುವುದು ಸಹ ಅಲ್ಲ, ಒಂದು ಯಾವುದೋ ಒಂದು ಸಿನಿಮಾ ಹಾಡಿಗೆ ಒಂದು ಯಕ್ಷಗಾನದ ವೇಷ ಹಾಕಿ ಕುಣಿದು ಒಂದು ಫೋಟೋ ಹಾಕಿದ್ರೆ ಕೆಲವು ಅಂಥ ಕಲಾವಿದರನ್ನ ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಕೆಲವು ಪೇಜ್ಗಳಿರ್ತವೆ, ಆಯ್ತಾ? ಆ ಪೇಜ್ಗಳಲ್ಲಿ ಯಕ್ಷಗಾನ ಆರ್ಟಿಸ್ಟ್ ಇಂಥವ್ರು ಅಂತ ಟ್ಯಾಗ್ ಮಾಡಿತ್ತು, ಹಾಕಿತ್ತು, ಅದಕ್ಕಿಷ್ಟು ಶೇರ್ ಆಯಿತು. ಅಲ್ಲಿ ಎಲ್ಲಿ ಉಂಟದು? ಆದ್ರೆ ನಿಜ ಅರ್ಥದಲ್ಲಿ ಕೆಲವು ಪ್ರಚಾರ ಮಾಡುವಂತಹ ಅನೇಕ ಯಕ್ಷಾಭಿಮಾನಿಗಳಿದ್ದಾರೆ. ಅವರನ್ನು ನಾವು ಖಂಡಿತ ನೆನಪಿಸಿಕೊಳ್ಬೇಕಾಗ್ತದೆ. ಈಗ ದಿವಾಣ ದುರ್ಗಾ ಪ್ರಸಾದ್ ಭಟ್ ಇರಬಹುದು, ಮಲ್ಯಾಡಿ ಪ್ರಶಾಂತ್ ಮಲ್ಯಾಡಿ ಅವರ ಚಾನೆಲ್ ಇರಬಹುದು, PK ಜೈನ್ ಇರಬಹುದು, ಯಕ್ಷ ಮಾಧವ ಅಂತ ಪೇಜ್ ಇರಬಹುದು, ನಮ್ಮ ಭಾಗವತರದ ಭರತ್ ಶೆಟ್ರದ್ದು ಪೇಜಲ್ಲಿ ಯಕ್ಷ ಪ್ರಶ್ನೆಗಳನ್ನು ಅವರು ಹಾಕ್ತಾ ಇರುವಂತದ್ದು ಇರಬಹುದು, ಬಲ್ಲಿರೇನಯ್ಯ ಅಂತ ಯಕ್ಷ ಸಿಂಚನ, ಹೀಗೆ ಸುಮಾರು ಉಂಟು ಪೇಜ್ಗಳು. ಅವರದ್ದೆಲ್ಲ ನಿಜ ಶ್ರಮಗಳು ಉಂಟಲ್ಲ. ಮತ್ತೆ ಅನೇಕ ಫೋಟೋಗ್ರಾಫರ್ಸ್, ಈಗ ಸ್ವಲ್ಪ ಹಿಂದೆ ಅಂತ ಹೇಳಿದ್ರೆ ನಾವು ಕಿರಣ್ ವಿಟ್ಲ, ನಟೇಶ್ ವಿಟ್ಲ ಎಲ್ಲ ಅವರ ಫೋಟೋಸ್ ಎಲ್ಲ, ವಿಡಿಯೋಗಳು, ಪದ್ಮನಾಭ ಕಾಮತ್ರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದುಕೊಂಡು ಅವರ ಸಂಗ್ರಹ, ರಾಮ್ ನರೇಶ್ ಮಂಚಿ, ಅನೇಕರಿದ್ದಾರೆ, ಸಂದೀಪ್ ಬಲ್ಲಾಳ್, ಎಲ್ಲ ಸುಮಾರು ಜನ ಇದ್ದಾರೆ ತೊಡಗಿಸಿಕೊಂಡವರು. ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಆಗುವಂಥದ್ದು ಅಲ್ಲ. ಖಂಡಿತ ಅವರ ಶ್ರಮ ಇರುವಾಗ ಈ ಕೆಲವು ಏನು ಸುಮ್ಮನೆ ಒಬ್ಬರಿಗೆ ಪ್ರಚಾರ ಕೊಳ್ಳಿಗೆ ಮಾಡುವಂತ ಕೆಲವರು ಏನು ಕೆಲಸ ಮಾಡದೆ ಇನ್ನೊಬ್ಬರದ್ದು ಮಾಡಿದ್ದನ್ನ ಕದ್ದು ಹಾಕುವವರು ಇಂಥವರು ಇರ್ತಾರೆ. ಅಂಥವರಿಂದೆಲ್ಲ ನಾವು ಇದು ಇನ್ನೂ ಹಿಂದೆ ಹೋಗ್ತದೆ. ಆದ್ರೆ ಅದನ್ನು ನಾವು ಸರಿಯಾಗಿ ಯಕ್ಷಗಾನದ ಎಲ್ಲ ಅಮೂಲಾಗ್ರ ಅಧ್ಯಯನಕ್ಕೆ ಉಪಯೋಗಿಸಿಕೊಂಡ್ರೆ ಎಷ್ಟು ಜನಕ್ಕೆ ನಾವು ದಾಟಿಸಬಹುದಲ್ಲ ವಿಚಾರಗಳನ್ನು. ಅದೇ ಉಳಿತಾ ಇರೋಂಥವ್ರು ಇರುವಂತಹ ಜ್ಞಾನ ನಮಗೆ ಮಾತಾಡಿದ್ರೆ ಸಾಕು, ಒಂದು ಎಷ್ಟೋ ಜ್ಞಾನ ನಮಗೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ. ಹಿರಿಯ ಕಲಾವಿದರೊಟ್ಟಿಗೆ ನಮಗೆ ಮಾತನಾಡ್ಲಿಕ್ಕೂ ಈಗಿನವರಿಗೆ ಪುರುಸೊತ್ತಿಲ್ಲ. ನನ್ನನ್ನು ಸೇರಿಸಿಯೇ ಹೇಳುದು ನಾನು, ಇಂಥವ್ರನ್ನೊಂದು ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ನಾನು ಹೋಗುವುದಿಲ್ಲ. ನಾವು ಅದನ್ನ ಕಲ್ತು ಎಲ್ಲವನ್ನು, ಪ್ರಸಂಗ ಸಾಹಿತ್ಯವನ್ನೂ ಕೂಡ, ಅದರ ಇತಿಹಾಸವನ್ನು ಕೂಡ, ಅದು ಬೆಳೆದು ಬಂದಂತಹ ದಾರಿಯನ್ನು ಕೂಡ ಎಲ್ಲವನ್ನು ಸೇರಿಸಿಕೊಂಡು ಯಕ್ಷಗಾನವನ್ನು ಸಮಗ್ರವಾಗಿ ದಾಟಿಸಬಹುದಲ್ಲ. ಕೇವಲ ಒಂದು ವಿಚಾರವನ್ನು ಮಾತ್ರ ತಕ್ಕೊಂಡಲ್ಲ, ಕೇವಲ ಭಾಗವತಿಕೆಗಳ ಪದ್ಯಗಳನ್ನು ಮಾತ್ರ ಅಲ್ಲ, ಕೇವಲ ವೇಷಧಾರಿಯನ್ನು ಮಾತ್ರ ಅಲ್ಲ, ತಾಳಮದ್ದಳೆಯೂ ಬರ್ತದೆ ಅದರಲ್ಲಿ. ಯಕ್ಷಗಾನದ ಬಗೆಗಿನ ಗ್ರಂಥಗಳಲ್ಲಿರುವಂತಹ ವಿಚಾರಗಳು ಎಷ್ಟು ಉಂಟು. ಶಿವರಾಮ್ ಕಾರಂತರು ಬರೆದಿದ್ದಾರೆ, ಕುಕ್ಕಿಲ ಕೃಷ್ಣ ಭಟ್ರು ಬರೆದಿದ್ದಾರೆ, ಅನೇಕರ ಮೋಹನ ಕುಂಟರವರ ಪುಸ್ತಕ ಉಂಟು, ರಾಘವ ನಂಬಿಯಾರರ ಪುಸ್ತಕ ಉಂಟು, ಅಮೃತ ಸೋಮೇಶ್ವರರು ಯಕ್ಷಗಾನದ ಬಗ್ಗೆ ಬರೆದದ್ದುಂಟು. ಎಷ್ಟು ಜನ ಬೇಕು ಅದನ್ನು ಓದ್ಲಿಕ್ಕೂ ನಮಗೆ ಪುರುಸೊತ್ತಿಲ್ವಾ ಮನ್ಸಿಲ್ವಾ ಗೊತ್ತಿಲ್ಲ. ಅದನ್ನೆಲ್ಲವನ್ನು ನಾವು ಇಟ್ಟುಕೊಂಡು ಮುಂದಿನವರಿಗೆ ಹೇಳಿಕೊಡುವಂತಹ ಪ್ರಯತ್ನವನ್ನು ನಾವು ಖಂಡಿತ ಮಾಡಬೇಕಾಗ್ತದೆ. ಅದು ಅನಿವಾರ್ಯ ಕೆಲಸ. ನೀವು ಪ್ರಸಂಗ ಪ್ರತಿ ಸಂಗ್ರಹ ಅಂತ ಎಲ್ಲವನ್ನ ಡಿಜಿಟಲ್ ಮಾಡುವಂಥದ್ದು ಬಹಳ ಒಳ್ಳೆಯ ಪ್ರಯತ್ನ. ಅದನ್ನ ಎಲ್ಲ ವಿಚಾರಕ್ಕೂ ನಾವು ಮಾಡ್ತಾ ಬರಬೇಕು ಅಂತ, ಎಲ್ಲವೂ ಡಾಕ್ಯುಮೆಂಟ್ ಆಗಬೇಕು. ಯಾಕಂದ್ರೆ ಹೇಳಲಿಕ್ಕೆ ನಮ್ಮಲ್ಲಿ ವಿದ್ ಪ್ರೂಫ್ ಇದ್ರೆ ಅದಕ್ಕೆ ಇರುವಂತಹ ಬೆಲೆ ಬೇರೆ. ಹಾಗೆ ಬರೀ ಸಂಶೋಧನೆ ಮಾಡಿದ್ರೆ ಸಾಕಾಗುದಿಲ್ಲ, ಅದನ್ನ ನಾವು ಬೇರೆ ಕಡೆಗೆ ಮುಟ್ಟಿಸಬೇಕಾದ್ರೆ ಕೂಡ ಅದು ಒಂದು ಬಹಳ ದೊಡ್ಡ ಜವಾಬ್ದಾರಿ. ಖಂಡಿತ. ಆ ಲೆಕ್ಕದಲ್ಲಿ ನೋಡಿದ್ರೆ ತಾವು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಹೋಗುವವರು.
ಹಾ. ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನದ ಬಗ್ಗೆ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ತಾವು ಹೋಗಬೇಕು ಅಂತಾದರೆ ತಮ್ಮಲ್ಲಿ ಅಷ್ಟು ವಿಷಯಗಳನ್ನು ತಾವು ಮೊದಲೇ ತಯಾರು ಮಾಡಿ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಒಂದು ವೇದಿಕೆಗೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ಹೋಗುವುದಕ್ಕಿಂತ ಮುಂಚೆ ತಾವು ಮಾಡಿಕೊಳ್ಳುವಂಥ ಸಿದ್ಧತೆಗಳೇನು, ಅದೇ ರೀತಿ ತಾವು ತೆಗೆದುಕೊಳ್ಳುವಂಥ ಮುನ್ನೆಚ್ಚರಿಕೆಗಳೇನು ಅಂತ? ಮುನ್ನೆಚ್ಚರಿಕೆ ತುಂಬ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಒಂದು ನಾವು ಮಾತಾಡಿತು ಅಂತಾದ್ರೆ ಅದು ಇನ್ನೊಂದು ಕಡೆಗೆ ಹೋಗುವಾಗ ಅದರ ಅರ್ಥವೇ ಬೇರೆಯಾಗಿ ಹೋಗ್ತದೆ. ಬಹಳ ಜಾಗೃತೆಯಿಂದ ಮಾತಾಡಬೇಕಾಗ್ತದೆ. ಈಗ ಯಾವ್ದಾದ್ರು ಒಂದು ಪ್ರದರ್ಶನದ ಬಗ್ಗೆಯೋ ಏನಾದ್ರೂ ನಾವು ಹೇಳುವಾಗ ತಪ್ಪಿ ಏನಾದ್ರು ಒಂದು ಮಾತಾಡಿದ್ರೆ ಅದು ಒಂದು ವರ್ಗಕ್ಕೋ ಅಥವಾ ಕಲಾವಿದರಿಗೋ ಎಲ್ಲರಿಗೆ ಬೇಸರ ಆಗ್ತದೆ. ಇಂಥದ್ದೆಲ್ಲ ಆಗಬಾರ್ದು. ಮತ್ತೆ ಅಧ್ಯಯನ ಖಂಡಿತ ತುಂಬ ಬೇಕು. ಪುಸ್ತಕಗಳನ್ನು ಓದಬೇಕು, ಮುಖ್ಯ ಅದು. ಎಲ್ಲಿ ನಾವು ಮಾತಾಡುವಂಥ ವಿಷಯಕ್ಕೆ ಎಲ್ಲಿ ಉಂಟು ವಿಷಯ ಅದನ್ನು ತಿಳಿದವರಲ್ಲಿ ಕೇಳಬೇಕು, ಪುಸ್ತಕಗಳನ್ನು ಹುಡುಕಬೇಕು. ಎಲ್ಲವೂ ಎಲ್ಲ ಕಡೆ ಸಿಗುವುದಿಲ್ಲ. ತಾಳ್ತಾಜಿ ಅವ್ರದ್ದೊಂದು ಬಹಳ ಹಳೆಯ ಪುಸ್ತಕ ಉಂಟು, ಯಕ್ಷಗಾನ ಪ್ರಭಾ ಅಂತ. ನನಗೊಂದು ಕಾಪಿ ಅದು ಸಿಕ್ಕಿತ್ತು, ಅದನ್ನು ನಾನು PDF ಮಾಡಿ ಇಟ್ಟುಕೊಂಡಿದ್ದೇನೆ. ಅದರಲ್ಲೂ ಸುಮಾರು ಯಕ್ಷಗಾನದ ವಿಚಾರಗಳು ಉಂಟು. ಛಂದಸ್ಸಿನ ಬಗೆಗಿರ್ತದೆ, ಅನೇಕ. ನಾವು ಯಾವುದರ ಬಗ್ಗೆ ಮಾತಾಡ್ತೇವೆ ಅದರ ಬಗ್ಗೆ ಖಂಡಿತ ಓದ್ತಾ ಹೋಗ್ಬೇಕು. ಆದರೆ ಪುಸ್ತಕ ಓದಿದ್ರೆ ಸಾಕಾಗೋದಿಲ್ಲ. ತಿಳಿದವರಲ್ಲಿ ಸಂಪರ್ಕ ಮಾಡಿ ಕೇಳಬೇಕು. ನಾವೀಗ ಎಂತ ಮಾಡುದು, ಹೆಚ್ಚಿನವರು ಗೂಗಲ್ ಮಾಡಿತ್ತು ನೋಡಿತ್ತು. ಗೂಗಲ್ ಎಷ್ಟು ಸತ್ಯ ಹೇಳ್ತದೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ವೈಯಕ್ತಿಕ ಸಂಪರ್ಕಗಳು ಬಹಳಷ್ಟು ಮೌಲ್ಯವನ್ನ ಹೆಚ್ಚಿಸ್ತವೆ ಅಂತ ಹೇಳ್ಬೋದು. ಇಂಥ ಎಲ್ಲ ಪ್ರಯತ್ನಗಳು ನಮಗಿಲ್ಲ ಅಂತಾದ್ರೆ ನಾವು ವಿಷಯವನ್ನ ಎಷ್ಟು ಸ್ಪಷ್ಟವಾಗಿ ಎಷ್ಟು ನಿಖರತೆಯಿಂದ ದಾಟಿಸ್ಲಿಕ್ಕೆ ಸಾಧ್ಯ ಹೇಳಿ? ನಮ್ಮ ಪ್ರಯತ್ನ ಒಂದು 100% ಇರಲೇಬೇಕಾಗ್ತದೆ. ಅದು ಇಲ್ಲ ಅಂತಾದ್ರೆ ನಾವು ಕೊಡುವಂತಹ ವಿಷಯ ಸತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದ್ರೆ ಬರುವವರು ಅನೇಕ ಅನುಭವಸ್ಥರು ಇರ್ತಾರೆ, ಕೆಲವರು ಆಸಕ್ತರಿರ್ತಾರೆ, ಕೆಲವರು ಎಳೆಯವರು ಇರ್ತಾರೆ. ಎಲ್ಲರಿಗೂ ನಾವು ಒಗ್ಗುವ ಹಾಗೆ ಮಾತಾಡಬೇಕು, ಬಹಳ ಬಾಲಿಶವಾಗಿಯೂ ಮಾತಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಇದರ ಬಗ್ಗೆ ಆಸಕ್ತಿ ಹೆಚ್ಚು ಬೇಕು ಅಂತ. ಕೆಲವರು ಈಗ PhD ಮಾಡುತ್ತಾ ಇದ್ದಾರೆ. ಈಗ ನಾಗವೇಣಿ ಮಂಚಿ ಅವರದು ಯಕ್ಷಸ್ತ್ರೀ ಅಂತ ಒಂದು ಪುಸ್ತಕ ಮಹಿಳೆಯರಲ್ಲಿ ಮಾಡಿದವರಲ್ಲಿ. ಈಗ ಶ್ರೀದೇವಿ ಕಲ್ಲಡ್ಕ, ಚಿನ್ಮಯ ಕಲ್ಲಡ್ಕ ಅವರ ಅಕ್ಕ, ಅವರು ದೇವಿ ಮಹಾತ್ಮೆಯ ಬಗ್ಗೆ ಒಂದು ಮಾಡುತ್ತಾ ಇದ್ದಾರೆ. ಸುನಿಲ್ ಪಲ್ಲಮಜಲು ಅವರನ್ನು ಮಾಡುತ್ತಾ ಇದ್ದಾರೆ. ಹಾಗೆ ಶಿವಕುಮಾರ್ ಅಳಗೋಡು ಪೂರ್ವರಂಗದ ಬಗ್ಗೆ ಅವರು ಮಾಡಿದಂಥ PhD, ಅವರಿಗೂ ಡಾಕ್ಟರೇಟ್ ಆಯಿತು. ಧನಂಜಯ ಕುಂಬ್ಳೆ ಅಂತ ಯೂನಿವರ್ಸಿಟಿಯ ಪ್ರೊಫೆಸರ್, ಅವರ ಮಿಸಸ್ ಕೂಡ ದಿವ್ಯಶ್ರೀ ಡೆಂಬಳ ಅಂತ ಅವರು ಕೂಡ ಮಾಡಿದ್ದಾರೆ. ಹೀಗೆ ಅನೇಕರಿದ್ದಾರೆ. ಪ್ರಭಾಕರ ಜೋಶಿ ಅವರ ಹಿರಿಯರು, ಅವರದು ಕೃಷ್ಣ ಸಂಧಾನ ಅಂತ ಹೇಳುವಂತ ಒಂದು ಪುಸ್ತಕ. ಅನೇಕ ವಿಚಾರಗಳು ನಮಗೆ ಸಿಗ್ತದೆ. ಆದರೆ ಅಧ್ಯಯನಕ್ಕೆ ನಾವು ಅದನ್ನು ಹೇಗೆ ಬಳಸಿಕೊಳ್ತೇವೆ, ಅದನ್ನು ಹೇಗೆ ಮುಂದಕ್ಕೆ ಅಧ್ಯಯನ ಮಾಡ್ತೇವೆ ಅಂತ ಹೇಳುವುದು ಬಹಳಷ್ಟು ಮುಖ್ಯ ಆಗ್ತದೆ. ಎಲ್ಲ ಸೋರ್ಸ್ಗಳುಂಟು, ಮಾಡುವಂಥ ಮನಸ್ಸು ಬೇಕು ಅಷ್ಟೇ. ಹಾಗೆ ತಾವೀಗ ಸಂಘಟನೆಯಲ್ಲಿ ತೊಡಗಿಕೊಂಡವರು, ಸಂಶೋಧನೆಯಲ್ಲಿ ತೊಡಗಿಕೊಂಡವರು, ಸಂಪನ್ಮೂಲಗಳನ್ನು ಒಟ್ಟು ಹಾಕುವಲ್ಲಿ ತೊಡಗಿಕೊಂಡವರು, ಇದನ್ನೆಲ್ಲ ಬಿಟ್ಟು ಕೂಡ ತಾವು ಬೇರೆ ಯಾವುದೆಲ್ಲ ಹವ್ಯಾಸಗಳನ್ನು ಇಟ್ಟುಕೊಂಡಿದ್ದೀರಿ? ಬೇರೆ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ನಾನು JC ಮೆಂಬರ್, ಮಡಂತ್ಯಾರು JCI ಮಡಂತ್ಯಾರು ಸಂಸ್ಥೆ ಈಗ 1 ವರ್ಷದಿಂದ ಸೇರಿ ಅದರಲ್ಲಿ ತೊಡಗಿಸಿಕೊಳ್ತಾ ಇದ್ದೇನೆ. ಮತ್ತೆ ಊರಿನಲ್ಲಿ ಆಗುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳಿರಬಹುದು, ಯಕ್ಷಗಾನೀಯವಾದಂತಹ ಇದರಲ್ಲಿ ಎಲ್ಲದರಲ್ಲೂ ಭಾಗವಹಿಸುವಂತಹ ಒಂದು ಹುಚ್ಚು ನನಗುಂಟು. ಆಯ್ತಾ. ಮತ್ತೆ ಅದಲ್ಲದೆ ನಿರೂಪಣೆ, ಬರೆಯುವಂತಹ ಹವ್ಯಾಸ ಸ್ವಲ್ಪ ಮಟ್ಟಿಗೆ ಉಂಟು. ಓದುವಂಥದ್ದೊಂದು ಸ್ವಲ್ಪ ಮಟ್ಟಿಗೆ ಉಂಟು ಅಭ್ಯಾಸ. ಮತ್ತೆ ಮನಸ್ಸು ತುಂಬ ಉಂಟು, ಅದಕ್ಕೆ ಸಮಯ ಹೊಂದಿಸಿಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಇದಿಷ್ಟರಲ್ಲಿ ಹೆಚ್ಚಾಗಿ ನಿರೂಪಣಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಅಂತ ಹೇಳೋದಿಲ್ಲ, ತಕ್ಕ ಮಟ್ಟಿಗೆ ತೊಡಗಿಸಿಕೊಂಡವಳು ನಾನು. ಹಾಗೆ ಇಷ್ಟು ಹವ್ಯಾಸಗಳ ಜೊತೆಗೆ ತಾವು ಅನೇಕ ವಿಷಯಗಳನ್ನು ಒಟ್ಟು ಹಾಕಿಕೊಂಡು ಅದನ್ನು ತಾವು ಯಾವ ರೀತಿ ಮುಂದುವರಿಸ್ಬೋದು ಅಂತ ತಾವು ನೋಡಿಕೊಂಡು ಬಂದವರು. ಈಗ ತಾವೇನಾದರೂ ತಮ್ಮ ಸಮಕಾಲೀನರಿಗೆ ಅಥವಾ ಸಹಕಲಾವಿದರಿಗೆ, ಅದೇ ರೀತಿ ಇನ್ನು ಮುಂದೆ ಯಕ್ಷಗಾನ ಕಲಿಬೇಕು ಅಂತಿರುವವರಿಗೆ ಏನಾದರೂ ಈ ರೀತಿ ಮಾಡಿದರೆ ಉತ್ತಮ ಅಂತ ಹೇಳುವಂಥ ಒಂದು ಕಿವಿ ಮಾತನ್ನು ಕೊಡಬೇಕು ಅಂತಿದ್ರೆ ತಾವೇನನ್ನು ಕೊಡ್ತೀರಾ? ನಾನು ಸಣ್ಣವಳೆ ಆದ ಕಾರಣ ಕಿವಿ ಮಾತು ಕೊಡುವುದೆಷ್ಟು ಸರಿಯಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಕಿವಿ ಮಾತು ಅಂತಲ್ಲ, ಇದು ಎಲ್ಲರೂ ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರವೇ. ದಯವಿಟ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಗುವಂತಹ ಬಿಟ್ಟಿ ಪ್ರಚಾರಕ್ಕೆ ತಾವು ಬಲಿಯಾಗಬೇಡಿ. ಆ ಪ್ರಚಾರವನ್ನೇ ನಿಮ್ಮ ಮೂಲ ಉದ್ದೇಶವನ್ನಾಗಿಟ್ಟುಕೊಂಡು ಕಲಾವಿದರಾಗುವುದಕ್ಕೆ ಬರಬೇಡಿ. ಆ ಪ್ರಚಾರದಿಂದ ಏನೂ ಆಗುವುದಿಲ್ಲ. ನಾವು ಎಷ್ಟೋ ನೋಡುತ್ತೇವೆ, ಈ ಪ್ರಚಾರದಿಂದಾಗಿ ಈ ಪ್ರವೇಶ ಮಾಡಿ ಒಂದು ಸರಿಯಾಗಿ ದಸ್ತು ಕೊಡಲಿಕ್ಕೆ ಬಾರದವಸ ಕಲಾವಿದ ಆಗ್ತಾನೆ.
ಎಷ್ಟೋ ತಂಡಗಳನ್ನು ನೋಡಿದ್ದೇನೆ, ಎಷ್ಟೋ ಕಲಿಸುವಂತಹ ಶಿಕ್ಷಕರನ್ನು ನೋಡಿದ್ದೇನೆ. ಜಡ್ಜ್ ಮಾಡ್ಲಿಕ್ಕೆ ನಾನು ಅಷ್ಟು ದೊಡ್ಡವಳಲ್ಲ, ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡುವಷ್ಟು ಪ್ರಜ್ಞೆ ಒಂದು ದೇವರ ದಯದಲ್ಲಿ ನನಗೆ ಉಂಟು. ಯಾಕಂದರೆ ಅಷ್ಟು ಆಟ ನೋಡಿ, ಅಷ್ಟು ಕಲಾವಿದರ ವೇಷಗಳನ್ನು ನೋಡಿ ಅದು ಗೊತ್ತುಂಟು. ದಯವಿಟ್ಟು ಯಕ್ಷಗಾನವನ್ನು ಹಾಳು ಮಾಡಿ ಮುಂದಿನವರಿಗೆ ಕಲಿಸಬೇಡಿ ಯಾರು ಕೂಡ. ನೀಟಾಗಿ ಒಂದು ಬೇಸಿಕ್ ಪ್ರವೇಶದ ಹೆಜ್ಜೆಗಳನ್ನು ಮಾಡಲಿಕ್ಕೆ ಹಾಕದಿದ್ರೆ ಅವ ಎಂಥ ಕಲಾವಿದ ಆಗ್ತಾನೆ. ದುಡ್ಡಲ್ಲಿ ಅಳಿಯುವುದಕ್ಕೆ ಹೊರಡಬೇಡಿ. ದುಡ್ಡಿದ್ದವರ ಮಕ್ಕಳಿಗೆ ವೇಷ ಕೊಡುವುದು, ದುಡ್ಡಿದ್ದವರನ್ನ ಪೋಷಿಸುವುದು, ದುಡ್ಡಿದ್ದವರನ್ನ ಬೆಳೆಸುವುದು, ಅವರು ಏನು ಮಾಡಿದ್ರು ಅದಕ್ಕೊಂದು ಪ್ರಚಾರ ಕೊಡುವುದು, ಇಂಥದ್ದೆಲ್ಲ ಬೇಡ. ಸೋಷಿಯಲ್ ಮೀಡಿಯಾ ನಿಮ್ಮ ಕಲಾವಿದನಲ್ಲಿರುವಂತಹ ಕಲೆಯನ್ನು ಎಲ್ಲರಿಗೆ ಇದು ಹೀಗೆ ಅಂತ ಹೇಳಲಿಕ್ಕೆ ವೇದಿಕೆ ಅಲ್ಲ. ಯಾವುದು ಖಾಲಿ ಒಂದು ಫೋಟೋ ಅಥವಾ ಯಾವುದೋ ಒಂದು ಸಣ್ಣ ಕ್ಲಿಪ್ಪಿಂಗ್ ಅದು ಹೇಳೋದಿಲ್ಲ. ಅವರ ಬಗ್ಗೆ ಆಮೂಲಾಗ್ರವಾಗಿ ವಿಚಾರಗಳನ್ನು ತಿಳ್ಕೊಳ್ಳಿ, ಅದನ್ನು ಅಧ್ಯಯನ ಮಾಡಿ. ಕೇವಲ ಯೂಟ್ಯೂಬ್ ನೋಡಿ ಕಲಿತು ವೇಷ ಮಾಡುವುದಲ್ಲ, ಅದರಲ್ಲಿ ಅವರು ಹಾಗೆ ಮಾಡಿದ್ದಾರೆ ನಾನು ಯಾಕೆ ಹೀಗೆ ಮಾಡಬಾರ್ದು ಅಂತ ಕೇಳುವುದಲ್ಲ. ಇಂತಹ ಒಂದು ಮನಸ್ಥಿತಿ ಬೇಡ. ನಿಜವಾಗಿ ನಿಷ್ಠೆಯಿಂದ ಕಲಿತು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಆಗಲಿ ಸಾಯಸಮ್ಮನವರೇ, ಹೆಚ್ಚು ಕಡಿಮೆ 2 ಸಂಚಿಕೆಗಳ ಕಾಲ ನಿರಂತರವಾಗಿ ನಮ್ಮ ಜೊತೆಗೆ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದೀವಿ. ಬಹುಶಃ ಸಂಶೋಧನೆ ಬಗ್ಗೆ ಇರ್ಬೋದು, ಸಂಪನ್ಮೂಲಗಳನ್ನು ಸಂಗ್ರಹ ಮಾಡುವ ಬಗ್ಗೆ ಇರ್ಬೋದು, ಅಥವಾ ಒಂದು ಕಲಾವಿದರಾಗಿ ನಮ್ಮ ಜವಾಬ್ದಾರಿಗಳನ್ನು ಹೇಳೋ ಬಗ್ಗೆ ಬಹಳ ಚೆನ್ನಾಗಿ ವೀಕ್ಷಕರಿಗೆ ಇವತ್ತು ವಿವರಿಸಿದ್ದೀರಾ. ಹಾಗಾಗಿ ನಿಮ್ಮ ಯಕ್ಷ ಕಲಾ ಸೇವೆ ಏನಿದೆಯೋ ಇನ್ನು ಇದೇ ರೀತಿ ಮುಂದುವರಿಲಿ, ತಮ್ಮಿಂದಾಗಿ ಇನ್ನಷ್ಟು ಯಕ್ಷಗಾನಕ್ಕೆ ಕೊಡುಗೆ ಆಗಲಿ ಹೇಳುವಂಥ ಆಶಯ ನಮ್ಮದು. ಖಂಡಿತ. ನನ್ನನ್ನು ಕರೆಸಿ ಇಷ್ಟು ಹೊತ್ತು ಮಾತಾಡಿಸಿದ್ದಕ್ಕೆ ಧನ್ಯವಾದ. ಎಷ್ಟು ನನಗೆ ಯೋಗ್ಯತೆ ಉಂಟು ಅಂತ ಗೊತ್ತಿಲ್ಲ, ಆದರೂ ನಮಗೆ ಕೊಟ್ಟಂತಹ ಗುರುತಿಸಿ ನಮಗೆ ಕೊಟ್ಟಂತಹ ಅವಕಾಶಕ್ಕೆ ಯಾವತ್ತಿಗೂ ಚಿರಋಣಿ. ಆಗಲಿ. ಮತ್ತೊಮ್ಮೆ ತಮ್ಮ ಸಮಯಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಶ್ರೀಮತಿ ಸಾಯಿಸುಮ್ಮ ನಾಡವರು ಬಹಳಷ್ಟು ಚೆನ್ನಾಗಿ ಬಹಳಷ್ಟು ವಿಷಯಗಳನ್ನು ನಮ್ಮ ಮುಂದೆ ಇವತ್ತು ತೆರೆದಿಟ್ಟಿದ್ದಾರೆ. ಇದೇ ರೀತಿ ಇನ್ನೊಬ್ಬ ಅತಿಥಿಯ ಜೊತೆಗೆ ನಾವು ಬರುವಾರ ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.